ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಸ್ಟ್ರೀಮ್ ಆಗ್ತಿರೋ ಸರ್ವಂ ಮಾಯಾ ಅನ್ನೋ ಮಲಯಾಳಂ ಡಬ್ಡ್ ಸಿನಿಮಾದ ಬಗ್ಗೆ ಮಾತಾಡೋಣ. ಇದೊಂದು ಫೀಲ್ ಗುಡ್ ಹಾರರ್ ಕಾಮಿಡಿ ಸಿನಿಮಾ. ಇದರಲ್ಲಿ ನಿವಿನ್ ಪೋಲಿ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾದ ಕಥೆ ತುಂಬಾ ಸಿಂಪಲ್. ಹೀರೋ ಒಬ್ಬ ಗಿಟಾರ್ ಪ್ಲೇಯರ್. ಅನಿವಾರ್ಯ ಕಾರಣದಿಂದ ತನ್ನ ಹಳ್ಳಿಗೆ ವಾಪಸ್ ಬಂದು ಅಲ್ಲಿ ತನ್ನ ಫ್ರೆಂಡ್ ಜೊತೆ ಸೇರಿ ಪೂಜಾರಿ ಕೆಲ್ಸ ಮಾಡ್ತಿರ್ತಾನೆ. ದೇವ್ರಿಲ್ಲ ಅಂತ ಹೇಳೋ ಹೀರೋನೇ ಒಂದು ಕಡೆ ದೆವ್ವ ಬಿಡ್ಸೋಕ್ ಹೋದಾಗ ಒಂದು ದೆವ್ವ ಬಂದು ಇವನ ಹೆಗಲ್ ಮೇಲೆ ಕುತ್ಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ? ಆ ದೆವ್ವದ ಫ್ಲಾಶ್‌ಬ್ಯಾಕ್ ಏನು? ಹೀರೋ ಕೊನೆಗೆ ಗಿಟಾರ್ ಪ್ಲೇಯರ್ ಆಗ್ತಾನಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ಇದೊಂದು ಹಾರರ್ ಸಿನಿಮಾ ಆದ್ರೂ ತುಂಬಾ ಕಲರ್ಫುಲ್ ಆಗಿದೆ. ಎಮೋಷನ್ಸ್ ಮತ್ತು ಲವ್ ಸ್ಟೋರಿ ಮಲಯಾಳಂ ಸಿನಿಮಾಗಳ ಶೈಲಿಯಲ್ಲೇ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಸಿನಿಮಾದಲ್ಲಿರೋ ಕಾಮಿಡಿ ವರ್ಕ್ ಆಗಿದೆ. ಕುಟುಂಬದ ಜೊತೆ ಕೂತು ನಗುತ್ತಾ ನೋಡುವಂತಿದೆ. ನಿವಿನ್ ಪೋಲಿ ಅವರು ತುಂಬಾ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ಮೂಲಕ ಅದ್ಭುತವಾಗಿ ಮರಳಿದ್ದಾರೆ. ಅವರ ನಟನೆ ಇಲ್ಲಿ ತುಂಬಾ ನ್ಯಾಚುರಲ್ ಆಗಿದೆ. ಸಿನಿಮಾದ ಲೊಕೇಶನ್ಸ್ ಮತ್ತು ಕ್ಯಾಮೆರಾ ಕೆಲಸ ತುಂಬಾ ನೀಟ್ ಆಗಿದೆ. ಮೈನಸ್ ಪಾಯಿಂಟ್ಸ್: ಸಿನಿಮಾ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಕೆಲವು ಕಡೆ ಕಥೆ ಏನಾಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಆದ್ರೂ ಎಮೋಷನ್ಸ್ ಚೆನ್ನಾಗಿರೋದ್ರಿಂದ ಬೋರ್ ಹೊಡಿಯಲ್ಲ. ಇದೊಂದು ಹಾರರ್ ಸಿನಿಮಾನೇ ಆದ್ರೂ ಭಯಪಡಿಸೋ ಬದ್ಲು ಒಂದು ಒಳ್ಳೆಯ ಫೀಲಿಂಗ್ ಕೊಡುತ್ತೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆರಾಮವಾಗಿ ಕೂತು ಈ ಸಿನಿಮಾನ ನೋಡಬಹುದು. ನಿಮಗೆ ಈ ವಿಮರ್ಶೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.